ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೋತೀನಿ. ಹೊಸ ಲಾಗ್ ಜೊತೆ ನಾನು ನಿಮ್ಮ ಶ್ರೀದೇವಿ. ನಾನು ಅಡುಗೆ ಮಾಡತ್ತೀನಿ ರೀ. ಅಮ್ಮೋಗ್ನು ಬಂದಾನ. ಬೆಂಡೆಕಾಯಿ ಹುರ್ಕೊಳತ್ತೀನಿ ಸಾರು ಮಾಡೋ ಸಂಬಂಧ. ಒಂದು ಸೈಡ ಅವ್ನು ಕೆಲಸ ಮಾಡಿಕೊಡ್ತೀನಿ, ಮಮ್ಮಿ ನೀವು ಮಾಡ್ಕೊರಿ ಉಳ್ದಿದ್ದಂತ ಮಾಡಾಕತ್ತಾನೆ. ಒಂದು ಸ್ವಲ್ಪ ಮಾಡ್ತಾನೆ ರೀ, ಮತ್ತು ಹೋಗ್ಬಿಡ್ತಾನವ. ಅದು ಹುರ್ಕೋತ್ ನಿಂತಾನು. ನಾವು ಉಳ್ದಿದ್ದ ಎಲ್ಲ ಒಂದು ಬರ್ಷನ್ ಕಟ್ಟಿ ಒಂದು ಸಾಂದ್ ಐತಲ್ರಿ, ಎಲ್ಲ ಸಾಮಾನು ಅಲ್ಲೇ ಆಗ್ಬಿಡ್ತಾವು, ಏನು ಹಿಡಿಯೋದಿಲ್ಲ ಬಿಡೋದಿಲ್ಲ. ಈಗ ಅದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಳಕತ್ತೇನೆ ನೋಡಿರಿ. ಆಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋ ಸಂಬಂಧ ಬೆಳ್ಳುಳ್ಳಿ ಸುಲ್ಕೊಳತ್ತೇನೆ, ಅತ್ತ ಹುರ್ಕೊಳಕತ್ತೇನೆ. ನಮ್ಮ ಅಮ್ಮಗ ಅಲ್ಲಿ ಬಟ್ರ್ ತೊಗೊಂಡು ನಿಮಗೆ ತೋರ್ಸಾತಾನೆ. ಏನು ಮಾಡತ್ತಾನವ ಅಂತೇನಿ, ತೋರ್ಸಾಕತ್ತಾನವ. ಈಗ ಮಿಕ್ಸಿಗೆ ನಾನು ಮೆಣ್ಸಿಕಾಯಿ ಬೆಳ್ಳುಳ್ಳಿನ ಹಾಕ್ಕೊಳಕತ್ತೇನೆ ರೀ. ಮಜ್ಜಿಗೆ ಸಾರಿಗೆ ಇದು ಹೆಂಗೆ ಮಾಡ್ತೇನೆ ಅಂತ ತೋರಿಸ್ತೇನೆ ರೀ ನಿಮ್ಗೆ. ಈ ಥರ ಒಮ್ಮೆ ಮಜ್ಜಿಗೆ ಸಾರು ಮಾಡ್ಕೊಂಡು ಉಣ್ರಿ, ನಿಮ್ಗೆ ಇಷ್ಟ ಆಗ್ತೈತಿ. ಈಗ ನಾ ಬೆಂಡೆಕಾಯಿ ಹುರ್ಕೊಂಡೇನಿ, ಇಷ್ಟು ಬೆಂಡೆಕಾಯಿ ಹುರ್ಕೊಂಡೇನಿ ನೋಡಿರಿ. ಇದ್ರೊಳಗೆ ಒಂದು ಸ್ವಲ್ಪ ಅಮ್ಮೋಗಿ ಗಪ್ಪ ಮಾಡ್ತಾನೆ. ಅವ್ನು ಬೆಂಡೆಕಾಯಿ ಭಾಳ ಇಷ್ಟ. ಇದು ಪಲ್ಯಕ್ಕಲ್ರಿ, ಸಾರಿಗೆ ಇದು. ಈಗ ಒಂದಿಷ್ಟು ಬೆಂಡೆಕಾಯಿನ ನಾನು ಮೊದಲು ಕರ್ಕೊಳತ್ತೇನೆ ರೀ. ಯಾವ ರೀತಿ ಅಂದ್ರೆ, ಬೆಂಡೆಕಾಯಿನ ಈ ಥರ ಅಡ್ಡ ಸೀಳಿ ಅಂದ್ರೆ ಕೊರ್ಕೊಂಡು ಅದರೊಳಗೆ ಉಪ್ಪು ಮತ್ತು ಖಾರ ಪುಡಿ ಅಷ್ಟು ತುಂಬಿ ನಾನು ಕರ್ಕೊಳಕತ್ತೇನೆ ರೀ. ಇವ ಟೇಸ್ಟ್ ಭಾಳಕ್ಕದ್ರಿ. ಅನ್ನದ ಜೋಡಿ ನೆಂಚ್ಕೊಳಕ್ಕೆ ಭಾಳ ಚಲೋ ಹತ್ತವ. ನಾನು ಬೆಂಡೆಕಾಯಿ ಇದ್ವಂದ್ರೆ ಈ ರೀತಿ ಮಾಡ್ಕೊತಿರ್ತೇನೆ. ನನಗೆ ಭಾಳ ಇಷ್ಟ ಆಗ್ತಾವಿವ. ನಮ್ಮ ಮನೆಯವ್ರಿಗೆ, ನನಗೆ ಎಲ್ಲರಿಗೂ ಇಷ್ಟ ಆಗ್ತಾವೆ, ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ಇವನ್ನ ಮಾಡ್ತಿರ್ತೇನೆ. ನೀವು ಒಂದ್ಸಲ ಇದನ್ನ ಮಾಡಿ ನೋಡಿರಿ, ಇಷ್ಟ ಆಗ್ತಾವೆ. ಮತ್ತು ಮಜ್ಜಿಗೆ ಸಾರಿಗೆ ನಾನು ಬೆಂಡೆಕಾಯನ್ನ ಹುರ್ಕೊಂಡೇನಿ ರೀ. ಈಗ ಅದನ್ನೂ ಹೆಂಗೆ ಮಾಡೋದು ಅಂಥೇಳಿ ನೆಕ್ಸ್ಟ್ ತೋರಿಸ್ತೀನಿ. ನಮ್ಮ ಅಮ್ಮಗ ಅರ್ಧ ಕೆಲಸ ಮಾಡ್ತಾನೋ, ಅರ್ಧ ಕೆಲಸ ಹೋಗ್ಬಿಡ್ತಾನೆ ನೋಡಿರಿ. ಮಾಡಿ ಬರೋ ಹೆಲ್ಪ್ ಅನ್ನಕತ್ತೇನೆ. ಈಗ ಹೋಗ್ಬಿಟ್ಟಾನ. ಹಿಂಗೆ ಹುರ್ಕೋತ ನಿಂತ್ರೆ ನಾ ಇನ್ನೊಂದು ಕಡೆ ಅಡುಗೆ ಮಾಡ್ಕೋತೇನೆ. ತಂಡೆ ಅಂದ್ರೆ ಭಾಳ ಐತ್ರಿ. ಏನು ಈಗ ಅಡುಗೆ ಮನೆ ಒಳಗೆ ನಿಂತೇನಿ. ಅಡುಗೆ ಮನೆ ಒಂದು ನಮ್ದು ಭಾಳ ಕೋಲ್ಡ್ ಐತಿ. ಇದನ್ನು ತಂಪು ಹಿಡಿತೈತಿ ರೀ, ತಲೆ ಎಲ್ಲ ನೋಸ್ತೈತಿ ತಂಪಿಗೆ. ಹಾಗಾಗಿ ನಿಂದ್ರಾಕ ಆಗೋದಿಲ್ಲ. ಆದರೂ ಕೆಲಸ ಮಾಡಬೇಕಲ್ಲ, ಊಟ ಮಾಡಬೇಕು, ಹಂಗಾಗೈತಿ. ಈಗ ನಾನು ಮಜ್ಜಿಗೆ ಸಾರಿಗೆ ಎಣ್ಣೆ ಕಾಯಕ್ಕಿಟ್ಟೀನಿ. ಸಾಸ್ವೆ, ಜೀರಿಗೆ ಇವನ್ನೆಲ್ಲ ಹಾಕ್ಕೊಳಕತ್ತೇನೆ ನೋಡಿರಿ. ಈಗ ನಾನು ಆಗಲೇ ಬೆಳ್ಳುಳ್ಳಿ ಮತ್ತು ಮೆಣ್ಸಿಕಾಯಿ ಕುಟ್ಟಿಟ್ಕೊಂಡಿದ್ನಲ್ಲ, ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ ರೀ, ಅದನ್ನು ಒಗ್ಗರಣೆ ಒಳಗೆ ಹಾಕಿನಿ ನೋಡಿರಿ. ಇದು ಹಸಿ ವಾಸನೆವರೆಗೆ ಹೋಗೋವರೆಗೂ ಒಂದು ಸ್ವಲ್ಪ ಕೈಯಾಡಿಸ್ಬೇಕು. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೇನಿ ನೋಡಿರಿ. ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗುತ್ತಾನ ಬಿಟ್ಟು ಆಮೇಲೆ ಇದಕ್ಕೆ ಮಜ್ಜಿಗೆ ಹಾಕ್ಕೋಬೇಕ್ರಿ. ಈಗ ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗೈತ್ರಿ. ಈಗ ನಾನು ಮಜ್ಜಿಗೆ ಹಾಕ್ಕೊಂಡೇನಿ ರೀ. ಮಜ್ಜಿಗೆ ಒಳಗೆ ನಾನು ಮಜ್ಜಿಗೆ ಕಡದು ಇಟ್ಕೊಂಡು ಅದಕ್ಕೆ 1-2 ಸ್ಪೂನ್ ಕಡ್ಲೆ ಹಿಟ್ಟು ಹಾಕಿ ಕೈಯಾಡ್ಸ್ಕೊಂಡೇನಿ ರೀ. ಗಂಟಾಗದೇ ರೀತಿ ಮಜ್ಜಿಗೆ ಒಳಗೆ 2 ಸ್ಪೂನ್ ಕಡ್ಲೆ ಹಿಟ್ಟು ಹಾಕ್ಕೊಂಡು ಕೈಯಾಡಿಸಿ ಇಟ್ಕೊಂಡೇನಿ ರೀ. ಈಗ ಅದನ್ನು ಮಜ್ಜಿಗೆ ಹಾಕೇನಲ್ಲ ರೀ, ಮಜ್ಜಿಗೆ ಒಳಗೆ ನಾನು ಕಡ್ಲೆ ಹಿಟ್ಟು ಹಾಕಿ ಕೈಯಾಡಿಸಿ ಇಟ್ಕೊಂಡೇನಿ. ಅದಕ್ಕೆ ಹೇಳತ್ತೇನೆ ರೀ, ಇದೊಂದು ಹೇಳಿಲ್ಲ ನಾ, ತೋರಿಸಿಲ್ಲ ಅದ್ರೊಳಗೆ. ಈಗ ಅದ ಮಜ್ಜಿಗೆನ ಇದಕ್ಕೆ ಹಾಕೇನಿ ನೋಡಿರಿ. ಮಜ್ಜಿಗೆ ಸ್ವಲ್ಪ ಇದ್ವಲ್ಲ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೀನಿ. ಕಡ್ಲೆ ಹಿಟ್ಟು ಸ್ವಲ್ಪ ಹಾಕೋಬೇಕ್ರಿ, ಇಲ್ಲಾಂದ್ರೆ ಗಟ್ಟಿ ಆಗಿಬಿಡ್ತೈತಿ ಇದು ಮಜ್ಜಿಗೆ ಸಾರು. ಇದು ಮಜ್ಜಿಗೆ ಸಾರು ಜಾಸ್ತಿ ಯಾರೂ ಬಿಸಿದು ಮಾಡಂಗಿಲ್ಲಲ್ಲ ರೀ. ನಾ ಪೂರ ಕುದಿಸ್ತೀನಿ, ಏನೂ ಆಗೋದಿಲ್ಲ, ಒಡೆಯೋದಿಲ್ಲ. ಜಾಸ್ತಿ ಮಂದಿ ನಾನು ಅಂದಾಗ ಹೇಳ್ತಾರೆ, ಮಜ್ಜಿಗೆ ಸಾರು ಹೆಂಗೆ ಕುದಿಸ್ತೀರಿ ನೀವು, ಅದು ಒಡಿತೈತಿ ಅಂಥೇಳಿ. ಈಗ ನಾ ಮಾಡೋ ರೀತಿ ಒಳಗೆ ಮಾಡಿದ್ರೆ ಅದು ಒಡೆಯಂಗಿಲ್ಲ, ಏನೂ ಆಗೋದಿಲ್ಲ ನೋಡಿರಿ. ಹಿಂಗೆ ಅದ್ರೊಳಗೆ ಕೈ ಬಿಡುವಂಗಿಲ್ಲ ರೀ, ಹಿಂಗೆ ಕೈಯಾಡ್ಸ್ಕೊತಾನೆ ಇರಬೇಕು. ಈಗ ನಾನು ಇದಕ್ಕೆ ಬೆಂಡೆಕಾಯಿ ಹಾಕಿದ್ದೇನೆ ನೋಡಿರಿ. ನಮ್ಮ ಗಂಡನ ಮನೆ ಸೈಡ ಹಿಂಗೆ ಮಜ್ಜಿಗೆ ಸಾರು ಮಾಡಿದ್ರಂದ್ರೆ ಬೆಂಡೆಕಾಯಿ ಹಾಕ್ತಾರೆ ರೀ. ನಮ್ಮ ಇಷ್ಟ ಆಗ್ತೈತಿ. ನಾನು ಈಗ ಈ ಸೈಡ್ ಬಂದೇನಲ್ಲ, ನಾನು ಇಷ್ಟಪಟ್ಟು ಊಟ ಮಾಡ್ತೇನೆ ಎಲ್ಲನೂ. ಅವ್ರೇನು ಊಟ ಮಾಡ್ತಾರೆ ಅದನ್ನೆಲ್ಲ ನಾನು ಮಾಡ್ತಿರ್ತೇನೆ. ಗಂಡನ ಮನೆ ಸೈಡ್ ಅಂತ ಯಾಕಂತೇನಂದ್ರೆ, ನಮ್ಮ ತವ್ರ ಮನೆ ಸೈಡ ಹಿಂಗೆ ಮಾಡೋದಿಲ್ಲ ರೀ. ಅವರೆಲ್ಲ ನೋಡ್ತಾರಲ್ಲ ವೀಡಿಯೋಗಳ್ನ, ಅಯ್ಯ ಈಕೇನು ಮಾಡಿದ್ಲ ಅಂತ ಅನ್ಕೋಬಾರ್ದು ಅಂಥೇಳಿ ನಾನು ಗಂಡನ ಮನೆ ತವ್ರ ಮನೆ ಅಂತ ಹಿಂಗೆ ಹೇಳ್ತಿರ್ತೇನೆ. ಎರಡೂ ಸೈಡ್ದವರು ನೋಡ್ತಾರೆ. ಈಗ ಒಂದು ಪಾರ್ಸಲ್ ತರ್ಸೇನಿ ರೀ. ಅಮ್ಮೋಗ ಕ್ರಿಸ್ಮಸ್ ಡೇ ಸಂಬಂಧ ಇವ ಡ್ರೆಸ್ ಹೇಳಿದಾರ, ಸಂತಾಕ್ಲಾತ್ದ. ಅದಕ್ಕೆ ಇವನ್ ತರ್ಸೇನಿ ನೋಡಿರಿ. ಆನ್ಲೈನ್ ಒಳಗೆ 336 ರೂಪೀಸ್ ಏನೋ ಬಿದ್ದಾವ್ರಿ ಇವ. ನಾಳಿನ ಐತಿ. ಮತ್ತು ಬಂದ ಕೂಡಲೇ ಅನ್ಪ್ಯಾಕಿಂಗ್ ಮಾಡಿ ನಿಮ್ಗೆ ವಿಡಿಯೋ ಮಾಡಿ ತೋರ್ಸಾಕತ್ತೀನಿ. ಅದ್ರ ಜೊತೆ ಪ್ಯಾಂಟು ಮತ್ತು ಶರ್ಟು, ಒಂದು ಟೋಪಿ ಮತ್ತು ಒಂದು ಸೈಡ್ಗೆ ಪ್ಯಾಕೆಟ್ ಥರ ಬಂದೈತ್ರಿ. ಇದನ್ನ ನಾಳೆ ನಾನು ಹಾಕಿ ತೋರಿಸ್ತೇನೆ ಅಮ್ಮಗೋಗ್ರಿ. ಹೋದ ವರ್ಷವೂ ಇತ್ತು ರೀ ಇದು. ಸ್ಕೂಲ್ ಒಳಗೆ ನಾನು ತರಿಸಿರ್ಲಿಲ್ಲ.
ಒಂದಿಬ್ಬರಷ್ಟೇ ಹುಡುಗರು ಹಾಕ್ಕೊಂಡು ಹೋಗಿರಲಿಲ್ಲ, ನಾ ಅಮ್ಮಗೂ ಹಾಕಿರಲಿಲ್ಲ. ಹಾಗಾಗಿ ಈ ವರ್ಷ ತರ್ಸೀನಿ. ಈಗ ರಾತ್ರಿ ಅಮ್ಮಗ ಅಭ್ಯಾಸ ಮಾಡ್ಕೋತ ಕೂತಾನ ನೋಡ್ರಿ. ಅವ ಮಗ್ಲಾಗನ ಹೀಟರ್ ಇಟ್ಕೊಂಡು ಕುಂತಾನ. ನಂಗೆ ತಲೆ ಭಾಳ ನುಸಾತಿತ್ತು ತಂಪದಿಂದಾಗಿ. ನಾ ಸುಮ್ಮ ಮಲ್ಕೊಂಡಿದ್ನಿ ಮತ್ತು ಅಲ್ಲೇ ಮ್ಯಾಗ ಕುಂತ ಅವ ಅಭ್ಯಾಸ ಮಾಡೋದು ನೋಡಾಕತ್ತಿದ್ನಿ ಅವಾಗ ಎದ್ದ. ಅವರು ಅಲ್ಲಿ ಕುಂತಾರ. ಅವರು ಒಂದು ಸ್ವಲ್ಪ ಏನೋ ಅವ್ರದ್ದು ವರ್ಕ್ ಮಾಡ್ಕೊಳಕತ್ತಾರ. ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ರೀ ಅಮ್ಮಗ ಸ್ಕೂಲ್ಗೆ ಹೊಂಟಾನು. ಈಗೇನು ಅವಂಗ ಜಳಕ ಮಾಡ್ಸಾತಿಲ್ರಿ, ಥಂಡಿ ಭಾಳ ಇರೋದ್ರಿಂದ ಹೋಗಿ ಬಂದಿಂದ ಮಾಡಿಸಿದ್ರಾತಂತ ಹೇಳಿ ಕೈಕಾಲು ಮುಖ ಬ್ರಷ್ ಇದನ್ನೆಲ್ಲ ಮಾಡ್ಸೀವಿ. ಈಗಷ್ಟೇ ವೈಪ್ಸ್ಲೆ ಮುಖ ಅದು ಒರೆಸಿ ಅರ್ಬಿ ಹಾಕಿ ಕಳಿಸ್ತೇನೆ ರೀ. ಸುಮ್ಮ ಥಂಡಿ ಹತ್ತತೈತಿ ನಾ ಹುಡುಗಗೆ ಅಂಥೇಳಿ ಬಂದಿಂದ ಜಳಕ ಮಾಡಿಸಿದ್ರಾತಂಥೇಳಿ ವೈಪ್ಸ್ಲೆ ಒರ್ಸಾಕತ್ತೇನೆ ರೀ. ಈಗ ಇಲ್ಲ ಇವ್ರು ಅಷ್ಟೇ ಅಲ್ಲ, ಭಾಳ ಜನ ಹಿಂಗೆ ಮಾಡ್ತಾರೆ. ಒಂದಿನ ಹೋಗಿ ಬಂದಿಂದನ ಮಾಡಿಸ್ತಾರೆ, ಇಲ್ಲ ಒಂದೊಂದು ದಿನ ಬಿಟ್ಟು ಬಿಡ್ತಾರೆ ಜಳಕ ಮಾಡಿಸೋದು. ಹುಡುಗರಿಗೆ ನೆಗಡಿ ಕೆಮ್ಮ ಬರ್ತೈತೆ ಅಂಥೇಳಿ ಹುಡುಗರಿಗೆಲ್ಲ ಏನು ನಡಿತೈತಿ ಅಂತ ಅನ್ನಿಸ್ತೈತಿ. ಈಗ ಇದನ್ನ ಹಾಕ್ಕೊಂಡು ಹೋಗ್ತಾನೆ ನೋಡ್ರಿ. ಎಲ್ಲ ಹುಡುಗರು ಹಾಕ್ಕೊಂಬಂದಿರ್ತಾರೆ, ಚಂದ ಅನ್ನಿಸ್ತೈತಿ, ಫೋಟೋ ತೆಗೆದು ಕಳಿಸ್ತಾರೆ. ಹಾಗಾಗಿ ನಾನು ಹಾಕಿ ಕಳ್ಸಾತೀನಿ. ಹೋದ ವರ್ಷ ಇವಂಗೆ ತರಿಸಿರ್ಲಿಲ್ಲಲ್ರಿ, ಹಾಕಿ ಕಳಿಸಿದ್ದಿಲ್ಲ. ಅವಾಗ ಜಗಳ ಹಿಡ್ದಿದ್ರಿ, ನಂಗೆ ಯಾಕೆ ನೀವು ತರಿಸಿಲ್ಲ, ಹಾಕಿ ಕಳಿಸಿಲ್ಲ, ನಾನು ಒಬ್ಬ ಆಗಿದ್ನಿ, ನನಗೆ ಯಾಕೆ ಹಾಕಿರಲಿಲ್ಲ ಅಂತ ಅನ್ನಕತ್ತಿದ್ದ. ಅದಕ್ಕೆ ಈ ಸಲ ತರ್ಸೇನಿ ನೋಡ್ರಿ. ಮೇನ್ ರೀಸನ್ನ ಅದೊಂದು, ಏನು ಸಣ್ಣ ವಯಸ್ಸಿರ್ತೈತಿ ಹಾಕ್ಕೊಳ್ಳೋದು ಈಗ ಅಂತಂದು ತರ್ಸೇನಿ. ಅವಂಗೆ ಇದು ಸ್ವೆಟ್ರ್ ಹಾಕತ್ತೇನೆ ರೀ ಒಳಗೆ ಬೆಚ್ಚಗಾಗಲಿ ಅಂಥೇಳಿ. ಈ ಸ್ವೆಟ್ರ್ ಬೇಡ, ಭಾಳ ದಪ್ಪ ಹಾಕಿದ್ದೀನಿ, ನಂಗೆ ಬೇರೆ ಟೀ ಶರ್ಟ್ ಹಾಕ್ರಿ ಅನ್ನತಾನ. ಅದು ಡ್ರೆಸ್ ಒಳಗೆ ಕಾಣಿಸಾತೈತ್ರಿ, ಹಾಗಾಗಿ ಮತ್ತೊಂದು ಟೀ ಶರ್ಟ್ ಹಾಕಿದ್ದೇನೆ. ಈಗ ಅವಂಗೆ ಶೂ ಹಾಕಾಕತ್ತೇನೆ ನೋಡ್ರಿ. ಅವ್ನು ಇಷ್ಟು ರೆಡಿ ಮಾಡಿ ಕಳಿಸ್ಕೊಡೋದು ಅಂದ್ರೆ ರಗಡ್ ಆಗಿಬಿಡ್ತೈತೆ ರೀ ನನಗರೆ. ಬಿಳಿ ಶೂ ಹಾಕಬೇಕಿತ್ತು ವೈಟ್ ಕಲರ, ಬಟ್ ವೈಟ್ ಒಂದು ಸ್ವಲ್ಪ ಹೊಲಸಾಗಿದ್ವು, ತೊಳೆದಿದ್ದಿಲ್ಲ. ಹಾಗಾಗಿ ಬ್ಲ್ಯಾಕ್ ಕಲರ ಹಾಕಿ ಕಳ್ಸಾಕತ್ತೇನೆ. ಬ್ಲ್ಯಾಕು ನಡೀತಾವೆ, ವೈಟು ನಡೀತಾವೆ. ಆಮೇಲೆ ಒಂದು ತಾಸಿನ ಸಂಬಂಧ ಎಲ್ಲಿದು ಎಲ್ಲ ಖರ್ಚು ಮಾಡೋದು ಹಿಂಗೆ ಅನ್ನಿಸ್ತೈತಿ. ಶೂಗಿ ಎಲ್ಲ ಖರ್ಚು ಮಾಡೋದು. ಇವರು ಬಂದ್ರೀಗ ಸ್ಕೂಲ್ಗೆ ಇವ್ನು ಬಿಟ್ಟು ಬರ್ತೇನೆ ಅಂತೇಳಿ ಹೋಗಾಕ. ಇನ್ನು ಅವಂಗೆ ಟೋಪಿ ಒಂದು ಹಾಕಿ ಕಳಿಸೋದು ನೋಡ್ರಿ. ಟೋಪಿ ಹೋದ ವರ್ಷ ಟೋಪಿ ಅಷ್ಟೇ ತೊಗೊಂಡಿದ್ದೆ, ಇದನ್ನು ತೊಗೊಂಡಿದ್ದಿಲ್ಲ ಡ್ರೆಸ್. ಈಗ ಇವನ್ನ ಕರ್ಕೊಂಡು ಹೊಂಟ್ರಿ ನೋಡ್ರಿ. ಈ ಲಾಗ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೋತೇನೆ ರೀ. ಇಷ್ಟ ಆದರೆ ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ನಮಸ್ಕಾರ ರೀ, ಶುಭ ದಿನ, ಎಲ್ಲರಿಗೂ ಶುಭವಾಗಲಿ ರೀ.